ಸಮಾಜದಲ್ಲಿ ಸಾಕಷ್ಟು ಮಂದಿ ಹಣ, ಅಧಿಕಾರ ಹಾಗೂ ಸುಖ ಜೀವನದ ಹಿಂದೆ ಓಡುತ್ತಿರುತ್ತಾರೆ. ಆದರೆ ಬಾಗಲಕೋಟೆ ಜಿಲ್ಲೆ ವಿದ್ಯಾಗಿರಿ ನಿವಾಸಿಯೊಬ್ಬರು ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಮಾತಿಗೆ ಉದಾಹರಣೆಯಂತಿದ್ದಾರೆ. ಸಮಾಜ ಸೇವೆಯನ್ನೇ ತಮ್ಮ ಬದುಕಿನ ಧ್ಯೇಯವಾಗಿಸಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗಲಕೋಟೆ ಜಿಲ್ಲೆ ವಿದ್ಯಾಗಿರಿ ನಿವಾಸಿಯೊಬ್ಬರು ಸಮಾಜ ಸೇವೆಯನ್ನೇ ಧ್ಯೇಯವಾಗಿಸಿಕೊಂಡಿದ್ದಾರೆ. ಪರಿಸರ, ಶಿಕ್ಷಣ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಪ್ರಹ್ಲಾದ್ ಬೋಯಿ ಅವರೇ ಈ ಸಾಧಕ. ಬಾಲ್ಯದಿಂದಲೇ ಸೇವಾ ಮನೋಭಾವ ರೂಢಿಸಿಕೊಂಡ ಇವರು ಜನರ ಬದುಕಿನಲ್ಲಿ ಬದಲಾವಣೆ ತರಲು 2007ರಲ್ಲಿ ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಮೂಲಕ ಗ್ರಾಮೀಣ ಜನರಿಗೆ ಸ್ವಯಂ ಉದ್ಯೋಗ, ಮಹಿಳಾ ಸಬಲೀಕರಣ, ಕಾನೂನು ಅರಿವು, ಆರೋಗ್ಯ ಜಾಗೃತಿ, ಸಾವಯವ ಕೃಷಿ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಸಾವಿರಾರು ಜನರಿಗೆ ತರಬೇತಿ ನೀಡುತ್ತಿದ್ದಾರೆ. ಇವರ ಸಂಸ್ಥೆಯು ಕೆರೆಯ ಸ್ವಚ್ಛತೆ, HIV ಕುರಿತ ಜಾಗೃತಿ, ಬಾಲ ಕಾರ್ಮಿಕ ವಿರೋಧಿ ಅಭಿಯಾನ, ಹಸಿರು ಜಾಥಾ ಹಾಗೂ ಸಾಕ್ಷರತಾ ಚಳವಳಿಯಂತಹ ಅನೇಕ ಜನಪರ ಕಾರ್ಯಗಳಿಗೆ ವೇದಿಕೆಯಾಗಿದೆ. ಇವರ ಅನನ್ಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳ ಜೊತೆಗೆ ಸೇವಾ ಕಾರ್ಯಗಳಿಂದಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪುಸ್ತಕದಲ್ಲೂ ಇವರ ಸಾಧನೆ ದಾಖಲಾಗಿದೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಹಲವು ಕಷ್ಟಗಳನ್ನು ಎದುರಿಸಿ ಸಮಾಜದ ಬದುಕಿಗೆ ಬೆಳಕಾದ ಡಾಕ್ಟರ್ ಪ್ರಹ್ಲಾದ ಬೋಯಿ ಇಂದಿನ ಯುವ ಜನತೆಗೆ ಸ್ಫೂರ್ತಿಯ ಪ್ರತಿರೂಪವಾಗಿದ್ದಾರೆ. ದೂರದರ್ಶನದೊಂದಿಗೆ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರೇಶ್ ಜೇವರ್ಗಿ ಪ್ರಹ್ಲಾದ ಬೋಯಿ ಅವರು ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಮಾದರಿ ವ್ಯಕ್ತಿ ಎಂದರು. ಹಸಿರು ಜಾಥಾ ಕಾರ್ಯಕ್ರಮ, ಕೆರೆ ಸ್ವಚ್ಛತಾ ಕಾರ್ಯಕ್ರಮ, ವಿಶ್ವ ಜಲ ದಿನಾಚರಣೆಗಳ ಬಗ್ಗೆ ಕಾರ್ಯಕ್ರಮವನ್ನ, ಬಾಲ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಗಳನ್ನ, ಹೀಗೆ ಅನೇಕ ಸಮಾಜಮುಖಿ ಶಿಬಿರಗಳನ್ನ ಏರ್ಪಡಿಸುವುದರ ಮೂಲಕ ಏಡ್ಸ್ ರೋಗ ನಿಯಂತ್ರಣಗಳ ಬಗ್ಗೆಯೂ ಕೂಡ ಅವರು ತಿಳುವಳಿಕೆಯನ್ನ ಕೊಡೋದ್ರ ಮೂಲಕ, ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡುವುದರ ಮೂಲಕ ಅವರು ತಮ್ಮ ಸಮಾಜಮುಖಿ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಷಯವಾಗಿದೆ. ಪ್ರಹ್ಲಾದ್ ಅವರ ತಂದೆ BH ಬೋಯಿ. ಪ್ರಹ್ಲಾದ್ ಬೋಯಿ ಬಾಲ್ಯದಿಂದಲೂ ಜನರ ಸೇವೆಗೆ ತುಡಿಯುವ ಮಾನವೀಯತೆಯನ್ನು ರೂಢಿಸಿಕೊಂಡಿರುವುದು ತಮಗೆ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. BSc ಮುಗಿಸಿ ಯಾವುದೇ ಹೋಗಲಿಲ್ಲ, ಮನೆಯಲ್ಲೇ ಇದ್ದು ಸಮಾಜ ಸೇವೆಯನ್ನು ಮಾಡುತ್ತಾ ಇಲ್ಲಿಯವರೆಗೆ ಸಮಾಜದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾನೆ. ಮತ್ತು ಮನೆಯ ನೋಡ್ಕೊಂತ ವಿಷಯವನ್ನು ಬೆಳೆಯಲಿ ಅಂತೇಳಿ ನನ್ನ ಆಶೀರ್ವಾದ. ನಿವೃತ್ತ ಉಪನಿರ್ದೇಶಕ ಹನುಮಂತಗೌಡ ಮಿರ್ಜಿ ಮಕ್ಕಳಿಗೆ ಪುಸ್ತಕ, ಪರಿಸರ ರಕ್ಷಣೆ, ಸಾಮಾಜಿಕ ಜಾಗೃತಿ ಹೀಗೆ ಅವರ ಸೇವಾ ಕಾರ್ಯಗಳ ಪಟ್ಟಿ ದೊಡ್ಡದಿದೆ ಎಂದು ಶ್ಲಾಘಿಸಿದರು. ಇವರು ಗಿಡ ನೆಟ್ಟು ಪರಿಸರವನ್ನು ರಕ್ಷಿಸಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂತಹ ಡಾಕ್ಟರ್ ಪ್ರಹ್ಲಾದ್ ಬೋಯಿ ಅವರು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಏಡ್ಸ್ ನಿಯಂತ್ರಣದ ಬಗ್ಗೆಯೂ ಕೂಡ ಕೆಲಸ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ 2007ರಲ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಮಕ್ಕಳಿಗೆ ಋತುಮಾನ ಶಾಲೆಗಳನ್ನು ಮಾಡಿ ಆ ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಮಕ್ಕಳನ್ನ ಕರೆತಂದು ಅವರಿಗೆ ವಿಶೇಷ ತರಬೇತಿಯನ್ನು ನೀಡುವುದರ ಮೂಲಕ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಇವರನ್ನು ಹತ್ತಿರದಿಂದ ಬಲ್ಲೆ ನಾನು. ಇವರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನು ಗಮನಿಸಿ ಹಲವಾರು ಜಿಲ್ಲಾ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ದೊರಕಿದಾವೆ. ಡಾಕ್ಟರ್ ಪ್ರಹ್ಲಾದ ಬೋಯಿ ಬಾಲ್ಯದಲ್ಲಿ ಸೇನೆಗೆ ಸೇರಬೇಕೆಂಬ ಮಹದಾಸೆ ಇತ್ತು. ಆದರೆ ಮನೆಯಲ್ಲಿ ಅದಕ್ಕೆ ಸಮ್ಮತಿ ದೊರೆಯದ ಕಾರಣದಿಂದ ಸಮಾಜದ ಋಣ ತೀರಿಸಲು ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ಕಿಂಚಿತ್ ಸೇವೆ ಸಲ್ಲಿಸುವ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ರೀತಿ ನಾವು ಸಂಸ್ಥೆ ಓಪನ್ ಮಾಡಿ 19 ವರ್ಷದಿಂದ ಸಾಮಾಜಿಕ ಸೇವೆಯನ್ನು ಮಾಡ್ಕೊತ ಬಂದಿದ್ದೆ. ಅಂದ್ರೆ ಅನಕ್ಷರಸ್ಥರು ನಮ್ಮ ಜಿಲ್ಲೆಯೊಳಗೆ ಭಾಳ ಮಂದಿ ಅದಾರ. ಒಂದು ಅವ್ರಿಗೆ ಸಾಮಾಜಿಕ ಸೇವೆ ಆಗ್ತದೆ ಅಂತ ಹೇಳಿ ಸುಮಾರು 12,000 ಜನಕ್ಕೆ ನಾನು ಅನಕ್ಷರಸ್ಥರನ್ನು ಸಾಕ್ಷರತರನ್ನಾಗಿ ಮಾಡೀನಿ. ಬಾಗಲಕೋಟೆ ಜಿಲ್ಲಾ, ಬೀಳ್ಗಿ ತಾಲೂಕು, ಆಮೇಲೆ ಕೊಳಚೆ ಪ್ರದೇಶ, ಬಾಗಲಕೋಟೆ, ನವನಗರ, ಈಗ ನಾನು ಮಾಡ್ಕೊತ ಬಂದೇವ್ರಿ. ಒಟ್ಟಾರೆ
ಡಾಕ್ಟರ್ ಪ್ರಹ್ಲಾದ್ ಬೋಯಿ ಅವರ ಈ ಸಮಾಜ ಸೇವೆ ಎಲ್ಲರಿಗೂ ಮಾದರಿಯಾಗಿದ್ದು ಇಂಥವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿ ಎಂಬುದೇ ಎಲ್ಲರ ಆಶಯ.